ಸೈತಾನನು ವೈವಾಹಿಕ ಜೀವನವನ್ನು ಹೇಗೆ ನಾಶಪಡಿಸ್ತಾನೆ? ಎಫೆಸೆ ಬೆಳಗಿನ ಜಾವ 4:26 -27 ಬೈಬಲ್ ಹೇಳುತ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ನಮ್ಮ ಕುಟುಂಬಗಳಲ್ಲಿ ಕೋಪದ ಮೂಲಕ ಸೈತಾನನು ದಾಂಪತ್ಯದಲ್ಲಿ ಸೇರಿಕೊಳ್ಳುತ್ತಾನೆ. ಗಂಡ ಮತ್ತು ಹೆಂಡತಿಯ ನಡುವೆ ಈಗ ಕೋಪ ಹೆಚ್ಚಾಗಿದೆ. ನಾನು ಇದನ್ನು ಎಷ್ಟು ಬಾರಿ ಹೇಳಬೇಕು? ನಾನು ಹೇಳೋ ಒಂದು ಮಾತನ್ನು ನೀನು ಕೇಳೋದಿಲ್ಲ. ಇದು ವೈಯಕ್ತಿಕ ಸಂಘರ್ಷಗಳಿಂದ ಅಥವಾ ಆಫೀಸ್ನಲ್ಲಿ ನಡೆದ ಯಾವುದೋ ವಿಷಯದಿಂದ ಇರಬಹುದು. ಅವರು ಅದನ್ನು ಮನೆಗೆ ತರ್ತಾರೆ ಮತ್ತು ಅದು ಸಂಬಂಧಗಳನ್ನು ನಾಶಪಡಿಸುವ ಕೋಪವನ್ನು ಉಂಟು ಮಾಡ್ತದೆ. ಮದುವೆಯು ಒಂದು ಪವಿತ್ರ ಒಡಂಬಡಿಕೆಯಾಗಿದೆ. ದೇವರು ಗಂಡ ಮತ್ತು ಹೆಂಡತಿಯರಿಗೆ ನೀಡಿದ ಮೊದಲ ಒಡಂಬಡಿಕೆಗಳಲ್ಲಿ ಒಂದಾಗಿದೆ. ಅದರಿಂದ ಸೈತಾನನು ಮೊದಲು ಮದುವೆಯನ್ನು ನಾಶ ಮಾಡಲು ಪ್ರಯತ್ನಿಸ್ತಾನೆ. ಮತ್ತು ಒಮ್ಮೆ ಮದುವೆ ಮುರಿದ್ರೆ, ಕುಟುಂಬವು ಮುರಿದ್ರೆ, ಅವನು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ನಾಶಪಡಿಸ್ತಾನೆ. ಈ ಕೋಪವು ವೈವಾಹಿಕ ಜೀವನದಲ್ಲಿ ಬಂದಾಗ ಅದು ಜನರ ಹೃದಯಗಳನ್ನು ಹೊಡಿತದೆ. ಆ ದಂಪತಿಗಳಲ್ಲಿ ಸಾಮಾನ್ಯವಾಗಿ ಒಬ್ರು ತುಂಬಾ ಕೋಪಿಷ್ಠರಾಗಿರ್ತಾರೆ ಮತ್ತು ಇನ್ನೊಬ್ರು ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ. ಆದ್ರೆ ಸಿಟ್ಟಿನಲ್ಲಿ ನಾವು ಆ ಮಾತುಗಳನ್ನ ಆಡಿದಾಗ ಕೆಲವೊಮ್ಮೆ ಅದು ನಿಂದನೆಯೂ ಆಗಬಹುದು. ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಸಂಗಾತಿಯು ಎಷ್ಟು ಮನನೊಂದಿರುತ್ತಾರೆ ಎಂದರೆ ಅವರಿಗೆ ಕ್ಷಮಿಸಲು ಮತ್ತು ತಮ್ಮ ಸಂಗಾತಿಯೊಂದಿಗೆ ಮತ್ತೆ ಸೇರಲು ಮನಸ್ಸಿರುವುದಿಲ್ಲ. ಆದರೆ ಕೋಪವು ಕುಟುಂಬಗಳನ್ನ ಒಡೆಯಲು ನಾವು ಬೆಳೆದಿರೋದು ಬಹಳ ಮುಖ್ಯ. ಆದ್ರಿಂದ ನಿಮ್ಮ ಕೆಲಸದ ಸ್ಥಳದಿಂದ ಅಥವಾ ನಿಮ್ಮ ಕುಟುಂಬದ ಹೊರಗಿನ ಯಾವುದೋ ವಿಷಯದಿಂದ ನಿಮಗೆ ತೊಂದರೆ ಆಗ್ತಿದ್ರೆ ಮನೆಗೆ ಪ್ರವೇಶಿಸುವ ಮೊದಲು 1 ನಿಮಿಷ ಸಮಯ ತೆಗೆದುಕೊಳ್ಳಿ. ಸ್ವಲ್ಪ ಸಮಯ ನೀಡಿ. ಒಬ್ಬ ವ್ಯಕ್ತಿ 5 ನಿಮಿಷಗಳ ಕಾಲ ತನ್ನ ಕಾರ್ನಲ್ಲಿ ಏಕೆ ಕುಳಿತಿದ್ದ ಎಂಬ ಕಥೆ ಗೊತ್ತು. ಅವನು ಕೆಲಸದ ಕೋಪ ಮತ್ತು ಹತಾಶೆಯನ್ನು ಅಲ್ಲಿಯೇ ಹೊರಹಾಕುತ್ತಿದ್ದನು. ಅವನು ದೇವರಿಗೆ, ಕರ್ತನೇ, ಹಲವು ವಿಷಯಗಳು ತೊಂದರೆ ಕೊಡುತ್ತಿವೆ, ನಾನು ಅದನ್ನು ಮನೆಗೆ ಕೊಂಡೊಯ್ಯಲಾರೆ, ಅದು ನನ್ನ ಕುಟುಂಬವನ್ನು ಬಾಧಿಸಬಾರದು ಎನ್ನುತ್ತಿದ್ದನು. ಅವನು ಮನೆಗೆ ಪ್ರವೇಶಿಸಿದಾಗ ಹೊಸ ವ್ಯಕ್ತಿಯಾಗಿ, ಗಂಡನಾಗಿ ಮತ್ತು ತಂದೆಯಾಗಿ ಪ್ರವೇಶಿಸುತ್ತಾನೆ, ಕೆಲಸದ ಒತ್ತಡದ ವ್ಯಕ್ತಿಯಾಗಿ ಅಲ್ಲ. ಆದ್ರಿಂದ ಆ ಕೋಪವನ್ನ ಮನೆಗೆ ಕೊಂಡೊಯ್ಬೇಡಿ. ಅದನ್ನ ಮನೆಗೆ ಕೊಂಡೊಯ್ದು ನಿಮ್ ಮಕ್ಳ ಮೇಲೆ ತೋರಿಸ್ಬೇಡಿ, ನಿಮ್ ಸಂಗಾತಿ ಮೇಲೆ ತೋರಿಸ್ಬೇಡಿ. ಯಾಕಂದ್ರೆ ಒಮ್ಮೆ ಆ ಕೋಪವು ಬೇರೂರಲು ಪ್ರಾರಂಭಿಸಿದ್ರೆ ಸೈತಾನನು ಆ ಕೋಪದ ಮೂಲಕ ನಿಮ್ಮ ಮನೆಗಳಿಗೆ ಪ್ರವೇಶಿಸಲು ಪ್ರಯತ್ನಿಸ್ತಾನೆ. ನಾವು ಕೋಪಗೊಂಡು ನಮ್ ಸಂಗಾತಿ ಮೇಲೆ ಕೂಗಾಡೋದು ತುಂಬಾ ಸಾಮಾನ್ಯವಾಗಿದೆ. ಆದ್ರೆ ನೀವು ಹಾಗೆ ಮಾಡಿದಾಗ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ. ಕ್ಷಮೆಯಾಚಿಸಿ. ಅವ್ರಿಗೆ ಕ್ಷಮೆ ಮಾತ್ರನೇ ನೀವು ಏಕೆ ಹತಾಶರಾಗಿದ್ದೀರಿ ಮತ್ತು ಕೋಪಗೊಂಡಿದ್ದೀರಿ ಎಂದು ಅವರಿಗೆ ವಿವರಿಸಿ. ಅವರು ಖಂಡಿತ ತಿಳಿಯುತ್ತಾರೆ. ಅವರಿಗೆ ಪರಿಹಾರ ನೀಡಲಾಗದಿದ್ದರೂ ನಿಮ್ಮ ಸಿಟ್ಟು ಮತ್ತು ಈ ಘಟನೆಗೆ ಕಾರಣ ಅವರಿಗೆ ತಿಳಿಯುತ್ತದೆ. ನೆನಪಿಡಿ, ನಿಮ್ಮ ಸಂಗಾತಿಯೇ ದೇವರು ನೀಡಿದ ಆತ್ಮೀಯ ಗೆಳೆಯ. ಆದ್ದರಿಂದ ನೀವು ಏನೇ ಮಾಡಿದ್ರೂ ಅದು ಅವರನ್ನು ದೂರ ತಳ್ಳಬಾರದು. ದಿನವಿಡೀ ನಿಮ್ಗೆ ಯಾವುದು ತೊಂದರೆ ನೀಡ್ತಿದೆ ಎಂದು ಅವರಿಗೆ ಹೇಳಿ. ಕೆಲವೊಮ್ಮೆ 4-5 ದಿನಗಳ ಹಿಂದೆ ನಡೆದದ್ದು ಮನಸ್ಸಿನಲ್ಲಿರ್ತದೆ. ಅವರ ಬಳಿ ಮಾತನಾಡಿ. ಅವರು ಖಂಡಿತವಾಗೂ ಅರ್ಥ ಮಾಡ್ಕೊಳ್ತಾರೆ. ಸೈತಾನನನ್ನ ನಮ್ಮ ಮನೆಗಳಿಗೆ ಬಿಡಬೇಡಿ. ಅದೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಕೋಪಗೊಂಡಾಗ ಸೂರ್ಯ ಮುಳುಗುವ ಮುನ್ನವೇ ಅದನ್ನು ಬಗೆಹರಿಸ್ಕೊಳ್ಳಿ. ಮಲ್ಗುವ ಮುನ್ನ ಮಾತಾಡಿ ವಿಷಯ ಬಗೆಹರಿಸಿ ಸಂತೋಷವಾಗಿ ಮಲ್ಗಿ. ಬನ್ನಿ, ಕೋಪ ನಿಯಂತ್ರಿಸಲು ದೇವರಲ್ಲಿ ಒಟ್ಟಾಗಿ ಪ್ರಾರ್ಥಿಸೋಣ. ನೀವು ಬೇಗ ಕೋಪಗೊಳ್ಳುವರಾಗಿದ್ದರೆ ದೇವರಲ್ಲಿ ಮಾತನಾಡಿ. ಅವ್ರಿಗೆ ಹೇಳಿ, ಕರ್ತನೆ, ಈ ಕೋಪ ನನ್ನ ಕುಟುಂಬ ಹಾಳು ಮಾಡೋದು ಬೇಡ, ದೇವರು ನಿಮ್ಮನ್ನ ಮೆಲ್ಲಗೆ ಬದಲಾಯಿಸ್ತಾರೆ. ಯೇಸುವೆ, ದಂಪತಿಗಳಾಗಿ ಪ್ರಾರ್ಥಿಸಲು ನೀಡಿದ ಈ ಅವಕಾಶಕ್ಕಾಗಿ ವಂದನೆಗಳು. ಕರ್ತನೆ, ನಮ್ಮ ಕುಟುಂಬ ಮತ್ತು ಸಂಗಾತಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮಗಾಗಿ ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮ ನೋಡ್ತಿರುವ ಅನೇಕರು ಕೋಪದ ಸಮಸ್ಯೆಯಿಂದ ಬಳಲುತ್ತಿರಬಹುದು ಎಂದು ನನಗೆ ಖಾತ್ರಿ ಇದೆ. ಕರ್ತನೆ, ನನಗೆ ತುಂಬಾ ಕೋಪ ಬರ್ತದೆ, ನಾನು ಬೇಗ ಸಿಟ್ಟಾಗ್ತೇನೆ. ಮನೆಗೆ ಬಂದ ತಕ್ಷಣವೇ ಸಂಗಾತಿ ಮೇಲೆ ಕೋಪ ಬರ್ತದೆ, ಮಕ್ಕಳ ಮೇಲೆ ಕೋಪ ಬರ್ತದೆ. ತಂದೆಯೇ, ಈ ಕೋಪ ನಿಯಂತ್ರಿಸಲು ಅವರಿಗೆ ಸಹಾಯ ಮಾಡಿ. ಅವರು ಕೋಪಗೊಂಡಾಗ ಸೈತಾನನು ಅವರ ಕುಟುಂಬದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸುತ್ತಾನೆ ಎಂದು ತಿಳಿಯಲಿ. ಅವರು ಈ ಕೋಪ ನಿಯಂತ್ರಿಸಲಿ ಮತ್ತು ಆ ಹತಾಶೆಯನ್ನ ಮನೆಗೆ ತರದಂತೆ ನೋಡಿಕೊಳ್ಳಿ. ಕರ್ತನೆ, ಈ ಕಾರ್ಯಕ್ರಮ ನೋಡುವ ಎಲ್ಲಾ ಕುಟುಂಬದ ಸದಸ್ಯರಿಗೆ ಶಾಂತಿ ಸಿಗ್ಲಿವೆಂದು ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮ ನೋಡ್ತಿರುವ ದಂಪತಿಗಳಿಗೆ ಶಾಂತಿ ಸಿಗ್ಲಿ. ಇಂದು ನೀವು ದಂಪತಿಗಳಾಗಿ ನೋಡ್ತಿದ್ರೆ ಮತ್ತು ಕೋಪ ನಿಮ್ಮನ್ನು ಬೇರ್ಪಡಿಸ್ತಿದ್ರೆ ನಿಮ್ಮನ್ನ ದೇವರಿಗೆ ಅರ್ಪಿಸ್ಕೊಳ್ಳಿ. ನಿಮ್ಮ ಕುಟುಂಬವನ್ನು ಯೇಸುವಿಗೆ ಒಪ್ಪಿಸಿ. ಆತನು ಖಂಡಿತ ನಿಮ್ಮ ವೈವಾಹಿಕ ಜೀವನ ಬದಲಿಸುವನು. ತಂದೆಯೇ, ನಿಮ್ಮ ಶಾಂತಿಯು ಅವರಲ್ಲಿ ನೆಲೆಸಲಿ. ಅವರನ್ನು ಸ್ಪರ್ಶಿಸಿ ಸಂಸಾರವನ್ನು ಸರಿಪಡಿಸಿ. ಅವರು ಸಂತೋಷದಿಂದ ಬದುಕ್ರಿ. ಅವ್ರ ಮಕ್ಕಳೊಂದಿಗೆ ಸಂತೋಷದ ವೈವಾಹಿಕ ಜೀವನ ನಡೆಸಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ. ನಿಮ್ ವೈವಾಹಿಕ ಜೀವನ ಸುಖಮಯವಾಗಲಿ.